KM ರೇಖಾ ಚಾನಲ್ ಕನ್ನಡ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ಗ್ಯಾಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ, ಕ್ಲೀನ್ ಮಾಡ್ಕೊಳ್ಳೋಣ. ಇವತ್ತು ನಾಳೆ ಶುಕ್ರವಾರ. ನಾನು ಉಪ್ಪಿನ ದೀಪ ಹಚ್ಚೋಣ ಅಂತ ಮಾಡಿದ್ದೀನಿ. ಇಲ್ಲಿ ಗಂಟ ಒಳ್ಳೆಯದಾಗುತ್ತೋ ಅಲ್ಲಿ ಗಂಟ ಹಚ್ಚೋಣ ಅಂತ ಮಾಡಿದ್ದೀನಿ. ಹಾಗೆ ಕಾಳಮ್ಮನ ದೇವಸ್ಥಾನಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಮಾಡಿದ್ದೀನಿ. ಎಷ್ಟೋ ಸರಿ ನನಗೆ ಒಳ್ಳೇದಾಗೈತೆ. ನಮ್ಮ ಹುಡುಗನ ವಿಷಯದಲ್ಲಿ ಯಾಕೋ ನನಗೆ ಒಳ್ಳೇದಾಗಲಿಲ್ಲ. ಒಂದೇ ಸಮಯ ಇರುತ್ತೆ ಅಂದ್ಬಿಟ್ಟು ಮತ್ತೆ ಹಚ್ಚೋಣ ಅಂದ್ಬಿಟ್ಟು ನಿಂಬೆಹಣ್ಣು ದೀಪ ದೇವಸ್ಥಾನಕ್ಕೆ ತಗೊಂಡೋಗ್ಬಿಟ್ಟು ಹಚ್ಚೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಲೋಟ ಟೀ ಮಡಿಕೊಂಡು ಕುಡಿದ್ಬಿಟ್ಟು ಈ ಕಡೆ ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ಪುಳಿಯೋಗರೆ ಮಾಡಿದೆ ನಮ್ಮ ಹುಡುಗನಿಗೆ. ಪುಳಿಯೋಗರೆ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಮಡಗಿದೆ. ಅವನು ಪುಳಿಯೋಗರೆ ಅಂದರೆ ಇಷ್ಟಪಡ್ತಾನೆ. ಅದಕ್ಕೆ ಅವನಿಗೆ ಒಂದು ಬಾಕ್ಸ್ಗೆ ಹಾಕಿ ಮಡಗಿಬಿಟ್ರೆ ಬೇಕಾದಾಗ ಹಾಕ್ಕೊಂಡು ತಿಂತಾನೆ ಅಂದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಒರೆಸ್ತಾ ಇದ್ದೀನಿ. ಆಗಾಗಲೇ ಒರೆಸ್ಕೊಬಿಟ್ರೆ ಎಲ್ಲ ಕ್ಲೀನಾಗಿರುತ್ತೆ. ಆ ಕ್ಷಣನೇ ಎಲ್ಲನೂ ಒರೆಸ್ಕೊಬಿಟ್ರೆ ಎಲ್ಲ ನೀಟಾಗಿರುತ್ತೆ. ನೀಟಾಗಿ ಒರೆಸ್ಕೊಬಿಟ್ರೆ ಎಲ್ಲ ಮನೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲನೂ ಒರೆಸಿ ಪಾತ್ರೆ ಎಲ್ಲ ಜೋಡಿಸಿ ಇಲ್ಲಿ ತಟ್ಟೆ ತಗೊಂಡೆ 2 ಒಸಿ ತೂಕ ಆಗಿಲ್ಲ. ತುಂಬ ಧರ್ಮಸ್ಥಳದಲ್ಲಿ ಈ ಥರ ತಟ್ಟೆ ಕೊಡ್ತಾರೆ, ಆ ಥರ ಐತೆ. ತುಂಬ ತೂಕ ಆಗೈತೆ, ಚೆನ್ನಾಗೈತೆ ತಟ್ಟೆಗಳು. 2 ತಗೊಂಡೆ. ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸೊಪ್ಪೆಲ್ಲ ಸೋಸ್ಕೊಂಡು ಎಲ್ಲನೂ ಉದುರಿಸ್ಕೊಂಡು ಸಾಂಬಾರು ಮಾಡೋಣ, ಹಾಲು ಖಾರ ಅದು ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಕಡೆ ಅನ್ನ ಬೇಯಕ್ಕಿಟ್ಟಿದ್ದೀನಿ. ಈ ಕಡೆ ಅಲಸಂದೆ ಕಾಳು ಅಂತಾರೆ ಎಲ್ಲ ಕಡೆ, ನಮ್ಮ ಕಡೆ ತಡ್ನಿ ಕಾಳು ಅಂತಾರೆ. 2 ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸೊಪ್ಪು ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಪೂರ್ತಿ ನೋಡಿ, ಅರ್ಧಂಬರ್ಧ ಮಾಡಬೇಡಿ, ಪೂರ್ತಿ ನೋಡಿ. ಸೊಪ್ಪು ಹಾಕ್ತಾಯಿದ್ದೀನಿ. ನಮ್ಮ ಹೊಲ ಕಡೆ ಈ ಥರ ಬೆಳೀತಾರೆ. ಇಲ್ಲಿ ಅಲ್ಲಿ ಕುಯ್ಕೊಬಂದರೆ ಒಸಿ ಸೊಪ್ಪು ಸಿಗೋದಿಲ್ಲ. ನಮ್ಮ ಹೊಲ ಕಡೆ ಎಲ್ಲ ಬೆಳೀತಾರೆ. ನಾನು ಮರೆತ್ಬಿಟ್ಟು ಹೊಡಿಯೋಕ್ಕೆ ಟೀ ಪುಡಿ ಹಾಕ್ಬಿಟ್ಟಿದ್ದೀನಿ. ಒಂದೊಂದು ಸರಿ ಹಂಗೆ ಆಗುತ್ತೆ. ಈ ಕಡೆ ಅನ್ನ ಬಸಿದ್ದೀನಿ. ಮೆಣಸಿನ್ಕಾಯಿ ಕೆಂಡದಲ್ಲಿ ಒಲೆಯಲ್ಲಿ ಇದ್ದಿದ್ರೆ ಕೆಂಡದಲ್ಲಿ ಸುಟ್ಕೊಬೋದಿತ್ತು. ಈ ಥರ ಸುಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಕಡೆ ಅನ್ನ ಬಸಿತಾ ಇದ್ದೀನಿ. ಈ ಕಡೆ ಕುಕ್ಕರಲ್ಲಿ ಬೇಯ್ತೈತೆ. ಈ ಥರ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಈ ಥರ ಸಣ್ಣಕ್ಕೆ ಹಚ್ಕೊಂಡು ಈ ಥರ ಹಚ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಹುರ್ಕೊಂಡ್ರೆ ಈ ಥರ ಹುರ್ಕೊಂಡ್ರೆ ಕೆಂಡ ಸಿಗೋದಿಲ್ವಲ್ಲ, ಅದಕ್ಕೆ ಈ ಥರ ಹುರ್ಕೊಂಡು ಚೆನ್ನಾಗಿ ಕಪ್ಪಾಗೋ ಗಂಟ ಹುರ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಕುಕ್ಕರಲ್ಲಿ 2 ವಿಷಲ್ ಕೂಗಿಸ್ದೆ, ಚೆನ್ನಾಗಿ ಬೇಯ್ತದೆ. ಈ ಕಡೆ ಹಿಟ್ಟು ಬೇಯ್ತೈತೆ. ನನಗೆ ಆಗ ಹಿಟ್ಟು ಮಾಡೋಕ್ಕೆ ಗೊತ್ತಿತ್ತಲ್ಲ, ಈಗೀಗ ಕಲ್ತಿರೋದು ನಾನು ಹಿಟ್ಟು ಮಾಡೋದು. ಹಿಟ್ಟು ರಾತ್ರಿ ಟೈಮ್ ಮಾತ್ರ ಮಾಡೋದು. ಈ ಕಡೆ ಕಾಳನ್ನ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಮಸಾಲೆ ಎಲ್ಲನೂ ಚೆನ್ನಾಗಿ ರುಬ್ಕೊಂಡು ಸಾಸಿವೆ ಎಲ್ಲನೂ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಒಗ್ಗರಣೆ ಮಾಡೋಣ ಒಂಚೂರು ಹಾಲು, ಹಸಿನ ಹಾಲು, ಎಮ್ಮೆ ಹಾಲು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಈ ಥರನೂ ಮಾಡ್ಬೋದು, ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದಪ್ಪ ನೀವು ಟ್ರೈ ಮಾಡಿ. ಈ ಥರ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಹಸ್ದ್ಬಿಟ್ಟಿತ್ತು. ಅದೇ ಮೈಸೂರು ಕ್ಯಾರ್ನಗರ ಕಡೆ ಹೋದರೆ ಇಷ್ಟು ಊಟಕ್ಕೆ 50-60 ರೂಪಾಯಿ ಕೊಡಬೇಕು. ನಾವು ದಿನ ಬಾನಿಗೆ ಹಾಕ್ತೀವಿ, ಬಾನಿಗೆ ಹಾಕಿ ಸುರಿತೀವಿ. ಡೈಲಿ ಬಾನಿ ಸುರಿತೀವಿ, ದಿನ ಬೈಸ್ಕೊತೀವಿ ನಮ್ಮ ಮನೆ ಕೈಲಿ. ಈ ಕಡೆ ಕಾಳು ಒಗ್ಗರಣೆ ಮಾಡಿದ್ದೆ, ಸಾಂಬಾರು ಎಲ್ಲ ಆಯಿತು.
ಊಟ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಮಕ್ಕಳೆಲ್ಲನೂ ಕರೀತಿದ್ದೆ. ಈ ಕಡೆ ಈ ಥರ ರಂಗೋಲಿ ಹಾಕಿದ್ದೀನಿ. ಇವತ್ತು ಶಾರ್ಟ್ಸ್ಗೆ ಹಾಕೋಣ ಅಂತ ಮಾಡಿದೆ, ಹಾಕಿದೆ. ಈ ಥರ ಬಂದೈತೆ ರಂಗೋಲಿ. ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಶುಕ್ರವಾರ ಪೂಜೆ ಮಾಡಿದೆ. ಇವತ್ತು ದೇವ್ರ ಮನೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ ಕ್ಷಣವೇ ಕ್ಲೀನ್ ಮಾಡ್ಕೋಬೇಕು. ಹೂಗಳೆಲ್ಲ ಹಳೆ ಹೂಗಳೆಲ್ಲ ತೆಗಿತಾ ಇರಬೇಕು. ದೇವ್ರ ತಲೆ ಮೇಲೆ ಹಳೆ ಹೂ ಇರಬಾರ್ದು. ನಾನು ಉಪ್ಪು ದೀಪ ಹಚ್ಚೋಣ ಅಂತ ಹಚ್ಚುತ್ತಾ ಇದ್ದೀನಿ. ಮೊದಲೇ ಸ್ಟಾರ್ಟಿಂಗ್ ಹಚ್ಚುತ್ತಾ ಇರೋದು. ಈ ಥರ ಹಚ್ಚುತ್ತಾ ಇದ್ದೀನಿ. ಕಾಳಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಸೀರೆ ಉಟ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಈ ಥರ ಸೀರೆ ಹಾಕ್ಕೊಂಡು ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೆ. ಈ ಕಲರ್ ಅವಕ್ಕೆ ನನ್ನ ಹತ್ರ ಅದು ಎಲ್ಲೋ ಇದಾಕ್ಬಿಟ್ಟಿದ್ದೀನಿ. ಅದಕ್ಕೆ ಈ ಬ್ಲೌಸ್ ಕಲರ್ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಮೊದಲನೇ ಸೀರೆ ಉಟ್ಕೊಂಡ್ರೆ ಏನೋ ಒಂಥರ ಇರುತ್ತೆ. ಸೀರೆ ಉಟ್ಕೊಳ್ಳೋದು ನಾನಾಗಿ ಉಟ್ಕೊಳ್ಳೋಕೆ ಬರ್ತಿದ್ದಿಲ್ಲ. ಈಗ ಕಲ್ತ್ಕೊಂಡಿರೋದು ನಾನು ಸೀರೆ ಉಟ್ಕೊಳ್ಳೋದು. ಎಲ್ಲಿಗೋದ್ರೂ ಡ್ರೆಸ್ ಹಾಕ್ಕೊಂಡು ಹೊರ್ಟೋಗಿವೆ. ಕಾಳಮ್ಮ ತಾಯಿ ದೇವಸ್ಥಾನಕ್ಕೆ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಎಲ್ಲ ಸೀರೆ ಉಟ್ಕೊಂಡು ಹಣ್ಕಾಯಿ ಎಲ್ಲ ತೊಗೊಂಡಿದ್ದೀನಿ. ತುಪ್ಪದ ನಿಂಬೆಹಣ್ಣು ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅಭಿಷೇಕ ಮಾಡೋ ಅಷ್ಟೊತ್ತಿಗೆ ಹೋಗೋಣ ಅಂತ ಮಾಡಿದೆ. ಹೋಗೋಕ್ಕಾಗಲಿಲ್ಲ. ಈ ಕಡೆ ಅಡಿಕೆ ಪಟ್ಟೆ ತಟ್ಟೆ ಇದೆ ತಗೊಂಡು ಹಚ್ಚೋಣ ಅಂದ್ಬಿಟ್ಟು ಅದರಲ್ಲಿ ಹಚ್ಚಿದ್ರೆ ಒಳ್ಳೆಯದಂತೆ. ಈ ಕಡೆ ಜಾಸ್ತಿ ಜನ ಬಂದಿರಲಿಲ್ಲ. ಹೂವೆಲ್ಲ ಬಂದಿದ್ದು, ಹಣ್ಕಾಯಿ ಹೂವು ಎಲ್ಲ ಬಂದಿದ್ವು ದೇವಸ್ಥಾನದಲ್ಲಿ. ಪೂಜಾರಿ ಸೀರೆ ಉಡಿಸ್ತಾಯಿದ್ರು. ಈ ಕಡೆ ನಾನು ಬಾಗಿಲಿಗೆ ರಂಗೋಲಿ ಹಾಕಿ ದೇವಸ್ಥಾನದ ಮುಂದೆ ರಂಗೋಲಿ ಹಾಕಿ ನಾಮ ಇಟ್ಟು ಹೂವು ಇಟ್ಟು ನವಗ್ರಹ ದೇವಸ್ಥಾನಗಳೆಲ್ಲ ಹೂವು ಇಟ್ಬಿಟ್ಟು ಬಂದೆ. ಅಷ್ಟೊತ್ತಿಗೆ ಇವರು ಕಾಳಮ್ಮ ದೇವಸ್ಥಾನಕ್ಕೆ ಸೀರೆ ಉಡಿಸ್ತಾಯಿದ್ರು. ಅಭಿಷೇಕ ಆಗೋಗಿತ್ತು. ಈ ಕಡೆ ಹೂವೆಲ್ಲನೂ ಬಿಡಿ ಹೂವು ಬೇರೆ ಮಾಡಿ ಹಾರ ಎಲ್ಲ ಸಪ್ರೇಟ್ ಮಾಡಿದೆ. ನಾನು ಯಾಕೋ ಬೇಜಾರಾಗ್ಬಿಟ್ಟು ದೇವಸ್ಥಾನಕ್ಕೆ ಬರ್ತಿದ್ದಿಲ್ಲ. ಈಗ ಅಯ್ಯೋ ದೇವ್ರು ನಮ್ಮ ಹಣೆ ಬರೋಕ್ಕೆ ದೇವ್ರು ಏನು ಮಾಡುತ್ತೆ ಅಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ. ಈ ಥರ ಅಲಂಕಾರ ಮಾಡೋರೆ. ಕಾಳಮ್ಮ ತಾಯಿ ಎದ್ದು ಬರ್ತೈತೆ ನಂಗೆ ಕಾಣಿಸ್ತೈತೆ. ರಾತ್ರಿ ಟೈಮು ಬಂದು ಅಲ್ಲಿನ ದೇವಸ್ಥಾನದಿಂದ ಬಂದು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಈ ಥರ ಕಾಣಿಸ್ತೈತೆ. ತುಳಸಿ ಗಿಡ ಒಣಗೋಗ್ಬಿಟ್ಟಿತ್ತು. ಈಗ ಚೆನ್ನಾಗಿ ಚಿಗುರ್ಕೊಂಡೈತೆ. ಅದಕ್ಕೆ ಗಂಧ ಕಡ್ಡಿ ಸಿಗಿಸ್ಬಾರ್ದು. ಅದ್ರ ಬೂದಿ ಬಿದ್ದರೆ ತುಳಸಿ ಗಿಡ ಚೆನ್ನಾಗಿ ಬರೋದಿಲ್ಲ. ಅದರೊಳಕ್ಕೆ ಸಿಗಿಸ್ಬಾರ್ದು. ನಾನು ಅದೇ ತಪ್ಪು ಮಾಡ್ತಿದ್ದೆ. ಈಗ ಆ ಥರ ಸಿಗಿಸೋದಿಲ್ಲ. ಪೂಜೆ ಮಾಡಿಬಿಟ್ಟು ಬೇರೆ ಒಂದು ಗಂಧ ಕಡ್ಡಿ ಸಿಗಿಸೋದು ಇಟ್ಕೊಳ್ಬೇಕು. ಅದಕ್ಕೆ ಸಿಗಿಸ್ಬೇಕು, ಇಲ್ಲಾಂದರೆ ಗಿಡ ಹೋಗುತ್ತೆ. ಈ ಥರ ಪೂಜೆ ಮಾಡಿದೆ. ಇವತ್ತು ಈ ಥರ ಪೂಜೆ ಮಾಡಿ ಸಾಯಂಕಾಲ ದೀಪ ಹಚ್ಚಿದೆ. ಹಾಗೆ ಧನಲಕ್ಷ್ಮಿ ಪೂಜೆ ಮಾಡೋದಾಗ ಕವಡೆ ಎಲ್ಲನೂ ಇಟ್ಟಿದ್ದೆ. ಹಾಗೆ ತೆಗ್ದಿರ್ಸಿರ್ಲಿಲ್ಲ. ಅದನ್ನ ಒಂದು ಪಾಕಿಟ್ಗೆ ಹಾಕಿ ಒಂದು ಮಡ್ಗೋಣ ಅಂದ್ಬಿಟ್ಟು ಎತ್ತಿರಿಸಿದೆ. ನೋಡಿ, ಇವತ್ತು ಏನೋ ಒಂಥರ ಕಳೆ ಕಾಣಿಸ್ತೈತೆ. ದೇವ್ರ ಮನೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಒಂಥರ ನೆಮ್ಮದಿ ಇರುತ್ತೆ. ಪಾಸಿಟಿವ್ ಆಗಿ ಕ್ರಿಯೇಟ್ ಆಯ್ತೈತೆ. ಮನಸ್ಸಲ್ಲಿ ಏನೋ ಒಂಥರ ಉಲ್ಲಾಸ, ಮನಸ್ಸಿಗೆ ಸಮಾಧಾನ. ನನ್ನ ಮಕ್ಕಳಿಗೆ ಟೀ ಮಾಡಿ ಕೊಟ್ಬಿಟ್ಟು ಕವಡೆ, ಆಮೇಲೆ ತಾವರೆ ಬೀಜ, ಗೋಮತಿ ಚಕ್ರ, 5 ಅಡಿಕೆ, ಗುರುಗಂಜಿ, ಗುರುಗಂಜಿ ಈ ಥರ ಪಾಕಿಟ್ಗೆ ಹಾಕೊಂಡು ಮಡಿಕೊತೀನಿ. ನನ್ನ ಹತ್ರ ಹೊಸಿ ಅಮೌಂಟ್ ಇತ್ತು. ನಮ್ಮ ತಾಯಿ ನನಗೆ ಅಮೌಂಟ್ ಕೊಟ್ಟಿದ್ದರು. ಅದನ್ನ ಹಾಕ್ಬಿಟ್ಟು ಮಡಗಿದ್ರೆ ಈ ಥರ ಮಡಿಕೊಂಡ್ರೆ ದುಡ್ಡು ಆಕರ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಗುರುಗಂಜಿ ಇದು ಆಗ ನಾವು ಗದ್ದೆ ಹೊಲ ಹೋಗೋನಾಗ ಈ ಥರ ಬೇಲಿಲೆಲ್ಲ ಬಿದ್ದಿರೋದು. ಈಗ 20 ರೂಪಾಯಿ 30 ರೂಪಾಯಿ ತಗೋಬೇಕು. ಇದು ಗದ್ದೆ ಕಡೆ ಹೊಲ ಕಡೆ ಬಿದ್ದಿರುತ್ತೆ. ಇವತ್ತು ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿ ನಿಂಬೆಹಣ್ಣು ನಿವಿಸ್ಬಿಟ್ಟು ಕೂಡ್ಬಿಟ್ಟು ಈ ಥರ ಮಡಗಿದ್ದೀನಿ. ವಾರಕ್ಕೊಂದು ಸರಿ ಈ ಥರ ಮಾಡಿದ್ರೆ ಕಣ್ಣು ದೃಷ್ಟಿ ಮನೆಗೆ ಏನು ತಗೊಳ್ಳೋದಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು.